ಪತ್ರಿಕಾ ವರದಿಗಾರರು ಹಾಗೂ ಚಿತ್ರ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 2023ನೇ ವರ್ಷದಲ್ಲಿ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವಿರುದ್ಧವಾಗಿ ಇಳಕಲ್ ನಗರದಿಂದ ಬಾಗಲಕೋಟೆಯವರು ಕೂಡ ಪಾದಯಾತ್ರೆಯನ್ನು ಮಾಡಿತ್ತು. ಆ ಪಾದಯಾತ್ರೆ ಆದ ನಂತರ ಅಧಿಕಾರಿಗಳು ಕೂಡ ಅಲ್ಲಿ ಕೆಲವೊಂದಿಷ್ಟು ಕ್ರಮವನ್ನು ಜರುಗಿಸಿದ ಮೇಲೆ ಅಲ್ಲಿರ್ತಕ್ಕಂಥ ಒಂದು 21 ವರ್ತಕರ ಮೇಲೆ ಅವರು ಕೂಡ ಮುಟುಗೋಲು ಹಾಕ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ರು. ಆ 21 ಜನಕ್ಕೂ ಕೂಡ ಆ ಘನ ನ್ಯಾಯಾಲಯದ ಆದೇಶದ ಪ್ರಕಾರ ಮೇಲ್ವಿಚಾರಣೆಯನ್ನ ತಾವು ಒಂದು ಸಾರಿ ಇವ್ರ ಜೊತೆಗೆ ಮಾಡಿ ಮುಂದಿನ ಕಾರ್ಯವನ್ನ ತಾವು ತಗೊಳ್ಬಹುದು ಅಂತ ಹೇಳಿದಾಗ ಆ ಬೆಂಗಳೂರಿನ ಅಧಿಕಾರಿಗಳ ಜೊತೆಗೆ ಈ 21 ವರ್ತಕರನ್ನ ಕರೆಯಿಸಿ ಮೇಲ್ವಿಚಾರಣೆ ಅಲ್ಲಿ ಮಾಡ್ತಾರೆ. ಮೇಲ್ವಿಚಾರಣೆಯ ಸಂದರ್ಭದಲ್ಲಿ ಸಂಬಂಧಿಸಿದಂತ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಿಸಿದ ಅಧಿಕಾರಿಗಳು ಇವರು ವಾಸಕ್ಕೆ ಇರೋದನ್ನ ಅಲ್ಲಿ ಅವರಿಗೆ ದೃಢಪಡಿಸಿದ ನಂತರ ಅಲ್ಲಿ ಏನು ವ್ಯಾಪಾರಸ್ಥರು ನಾವು ವ್ಯಾಪಾರಕ್ಕಿದ್ದೀವಿ ಅಂತ ಹೇಳ್ತಿದ್ರು, ಇಲ್ಲಿ ವಾಸಕ್ಕೆ ಏನಿದ್ದಾರೆ ಅವ್ರಿಗೆ ಜೊತೆಗೆ ಮೇಲಧಿಕಾರಿಗಳ ಜೊತೆಗೆ ಮಾತುಕತೆ ಆಗತ್ತೆ. ಇಲ್ಲಿವರೆಗೂ ತಾವೇನು ತಪ್ಪನ್ನ ಮಾಡಿದ್ರೆ ಆ ತಪ್ಪನ್ನ ಇಲ್ಲಿಗೆ ಮುಗಿಸಿರಿ, ನಂತರ ಈ ತಪ್ಪನ್ನ ಮುಂದುವರಿಸಲಿಕ್ಕೆ ಹೋಗ್ಬೇಡಿ. ತಾವು ವಾಸಕ್ಕಾಗಿ ಇರ್ತಕ್ಕಂಥ ಮನೆಗಳನ್ನ ಇನ್ನು ಮುಂದೆ ಅದು ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು. ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಹೋದಲ್ಲಿ ಮತ್ತೆ ಆ ವಾಸಕ್ಕೆ ಇರ್ತಕ್ಕಂಥ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ತಮ್ಮ ಒಂದು ಮುಟ್ಟುಗೋಲು ಹಾಕ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಅಲ್ಲಿನ ಮೇಲಾಧಿಕಾರಿಗಳಿಗೆ ವರ್ತಕರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿರ್ತಾರೆ. ಅದರಂತೆ ವರ್ತಕರ ಕಡೆಯಿಂದನೂ ಕೂಡ ನಾವು ವಾಸಕ್ಕೆ ಅಲ್ಲಿ ಇರುವುದಿಲ್ಲ, ಇನ್ನು ಮುಂದೆ ಅದನ್ನ ನಾವು ಕೃಷಿ ಉತ್ಪನ್ನ ಚಟುವಟಿಕೆಗೆ ನಾವು ಅದನ್ನ ಉಪಯೋಗಿಸ್ತೀವಿ ಅಂತ ಹೇಳಿ ಆ ಅಧಿಕಾರಿಗಳಿಗೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅವರು ಕೂಡ ಬಾಂಡ್ ಅನ್ನ ಮಾಡಿ ಕೊಟ್ಟಿರ್ತಾರೆ. ಆ ಬಾಂಡ್ ಕೂಡ ಈಗ ನಮ್ಮ ಹತ್ರ ತಲುಪಿದಾವೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲವೂ ಆದ ನಂತರ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು ಕೂಡ ಅವರಿಗೆ ಇನ್ನು ಕೊಟ್ಟಂತ ಸಮಯವನ್ನ ಮೀರಿದ ನಂತರ ಇನ್ ಮುಂದೆ ಇಲ್ಲಿ ತಾವು ವಾಸಕ್ಕೆ ಇರಬಾರ್ದು, ನೀವು ವಾಸಕ್ಕಿದ್ರೆ ನಾವು ಮುಟುಗೋಲು ಹಾಕ್ತೀವಿ ಅಂತ ಹೋದಂತ ಸಮಯದಲ್ಲಿ ಅವ್ರಿಗೆ ಬೆದರಿಸ್ತಕ್ಕಂಥ ಕೆಲಸನ ಕೂಡ ಅಲ್ಲಿರ್ತಕ್ಕಂಥ ಏನು ವಾಸಕ್ಕಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ತಮ್ಮ ಮುಂದಿನ ಕಾರ್ಯವನ್ನ ಮಾಡಬೇಕು ಅಂತಂದಾಗ ಆಗಲೇ ನಮ್ಮ ಇಳಕಲ್ ಅಧ್ಯಕ್ಷರು ಹೇಳಿದ ಹಾಗೆ ಅಲ್ಲಿ ಏನು ಯಾವ ಕಾರಣಕ್ಕೆ ಅಲ್ಲಿ ಮಳಿಗೆಗಳು ಇರಬೇಕು, ಅದನ್ನ ಬಿಟ್ಟು ಬೇರೆ ಕಾರಣ ಅಂದ್ರೆ ವಾಸಕ್ಕೆ ಏನಾದ್ರೂ ಇದ್ರೆ ಅದನ್ನ ಮತ್ತೆ ತಿರ್ಗಾ ಮುಟುಗೋಲನ್ನ ಹಾಕೊಳ್ಬಹುದು ಅಂತೇಳಿ ಘನ ನ್ಯಾಯಾಲಯದ ಆದೇಶವನ್ನ ತಾವು ಮಾಡ್ಬೇಕು ಅಂತ ಹೇಳಿದೆ. ಅದ್ರ ಪ್ರಕಾರ ಅವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಕೆಲಸ ವಿಳಂಬ ಆಗುತ್ತೋ ಅಥವಾ ಬೇಗ ಆಗುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ಮತ್ತು ಹುನಗುಂದ ತಾಲೂಕು, ಅವರು 2 ತಾಲೂಕುಗಳಿಂದ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಂಡಿದ್ದೀವಿ. ಈ 25ನೇ ತಾರೀಕಿನ ಒಳಗಡೆ ಅವರಲ್ಲಿರ್ತಕ್ಕಂಥ ವರ್ತಕರು ಏನು ವಾಸಕ್ಕಿದ್ದಾರೆ ಆ ವಾಸಕ್ಕಿರ್ತಕ್ಕಂಥ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ಬಿಟ್ಟು ಕೊಟ್ರೆ ಒಳ್ಳೆಯದು. ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಾಗಲಕೋಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎದುರುಗಡೆ ನಾವು ಜಿಲ್ಲಾದ್ಯಂತ ಎಲ್ಲರೂ ಕೂಡ ಅಲ್ಲಿ ಧರಣಿಯನ್ನ ಕೂತ್ಕೊಳ್ಳಿಕ್ಕೆ ನಾವು ಆಲ್ರೆಡಿ ತಯಾರಾಗಿದ್ದೀವಿ. ಮತ್ತು ಆ ಮೇಲ್ವಿಚಾರಣೆಗಿದ್ದಂತ ಬೆಂಗಳೂರು ಅಧಿಕಾರಿ ಕೂಡ ಆ ಸ್ಥಳಕ್ಕೆ ಬಂದು ಅವರು ಅದನ್ನ ನೋಡೋ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮುಖಾಂತರ ಮುಂದಿನ ಹೆಜ್ಜೆನ ಇಡುತ್ತೆ ಅಂತ ಹೇಳ್ತಾ ನಮ್ಮ 2 ಮಾತುಗಳು ಮುಗಿಸಿ ಧನ್ಯವಾದಗಳು. ನನ್ನೆಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 2017-18ನೇ ಸಾಲಿನಿಂದ ಒಂದು ಹೋರಾಟ ಮಾಡ್ಕೊತ ಬಂದಿತ್ತು. ಯಾವ ವಿಷಯವಾಗಿ ಅಂತಂದ್ರೆ, ಇಳಕಲ್ ಹೃದಯ ಭಾಗದಲ್ಲಿರುವಂತಹ ಕೃಷಿ ಉತ್ಪನ್ನ ಕಟ್ಟೆಯಲ್ಲಿ ಕಟ್ಟಿರುವಂತಹ ಅನಧಿಕೃತವಾಗಿ ಮನೆಯನ್ನು ಕಟ್ಟಿರಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡ್ಕೊತ ಬಂದಿತ್ತು. ಸುಮಾರು 8 ವರ್ಷಗಳ ಕಾಲ ಆದರೂ ಕೂಡ ಆ ಕಟ್ಟಿರುವಂತಹ ಮನೆಗಳನ್ನ ತೆರವು ಮಾಡೋಕ್ಕೆ ಇನ್ನಾದರೂ ಕೂಡ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಅದರ ಸಲುವಾಗಿ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ, ಸಾಕಷ್ಟು ಹೋರಾಟ ಮಾಡಿದ್ವಿ, ಮನವಿನೂ ಕೊಟ್ವಿ. ಆ ಮನವಿ ಕೊಟ್ಟಿದ್ದಕ್ಕೂ ಒಂದು ಮರ್ಯಾದೆ ಇಲ್ಲಾರ್ದಂಗೆ ಆಯ್ತು ನಮ್ಗೆ. ಆಮೇಲೆ ಪಾದಯಾತ್ರೆ ಮಾಡಿದ್ರೂ ಕೂಡ ಅದು ವ್ಯರ್ಥ ಆತು ಏನೋ ಅಂತ ನಮ್ಗೆ ಅನಿಸ್ತಾ ಇದೆ. ಬಹುಶಃ ಆ ಪಾದಯಾತ್ರೆ ಮಾಡಿಂದ ಕೋರ್ಟ್ನಿಂದ ಒಂದು ಆದೇಶ ಕೂಡ ಬಂತು. ಆ ಕಟ್ಟಿರುವಂತ ಮನೆಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳು, ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನೈತೆ ಅದನ್ನ ತಾವು ತಮ್ಮ ತೆಕ್ಕೆಗೆ ತಗೊಳ್ಳಿ ಅಂತಂದು ಬಂತು. ಆದರೂ ಕೂಡ ಇಲ್ಲಿವರೆಗೆ ಆದರೂ ಕೂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ಕಾಳಜಿ ತಗೊಂತ ಇಲ್ಲ. ಕೋರ್ಟ್ ಆದೇಶವನ್ನು ಗಾಳಿಗೆ ತೂರಿರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು. ನಾವು ಕೇಳಕ್ಕೆ ಹೋದ್ರಂದ್ರೆ ಏನ್ ಹೇಳ್ತಾರ ಅಂದ್ರೆ, ಇಲ್ಲ ಈಗ ಆಲ್ರೆಡಿ ನಮಗೆ ಚಾವಿಯನ್ನು ಹಾಕಿ ಕೊಟ್ಟಿದ್ದಾರ, ಇಲ್ಲ ಖಾಲಿ ಮಾಡ್ಯಾರ ಅಂತಂದು ಹೇಳ್ತಾರ. ತಾವು ಮಾಧ್ಯಮ ಸ್ನೇಹಿತರು ಈಗ ಅವರು ಕೂಡ ಹೋಗಿ ನೋಡ್ಬೋದು. ನೀವು ಅಲ್ಲಿ ಯಾರು ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ಲ, ಎಲ್ಲಾರು ಕೂಡ ಅಲ್ಲೇ ಅದಾರ.
ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಅಂತಂದು ಹೇಳ್ಕೊಂಡು ಅಲ್ಲಿ ಏನು ಕಟ್ಟ್ಯಾರ ಅವರೆಲ್ಲರೂ ಕೂಡ ಕೆಲವೊಂದಿಷ್ಟು APMCಗೆ ಸಂಬಂಧ ಇರ್ಲಾರ್ದಂತ ಗೋಡನಿಗೆ ಬಾಡಿಗೆ ಕೊಟ್ರ. ಅದಕ್ಕೆ ಸಂಬಂಧ ಇಲ್ಲ ಅಂತದಕ್ಕೆ ಬಾಡಿಗೆ ಕೊಟ್ರ. ಆಮೇಲೆ ನಾವು ಈ APMC ಇದು ಷರತ್ತುಗಳ ಪ್ರಕಾರ ನಾವು ನೋಡೋದಾದ್ರೆ ಸದರಿ ಮುತ್ತುಗೋಲು ಆದೇಶ ಪ್ರಶ್ನಿಸಿ ವರ್ತಕರು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರಿನವರಿಗೆ ಮೇಲ್ಮನವಿ ಸಲ್ಲಿಸಿದ್ದು, ಸದರಿ ಮೇಲ್ಮನವಿ ಸಂಬಂಧಿಸಿದಂತೆ ದಿನಾಂಕ 4/7/2024 ಈ ಕೆಳಗೆ ಆದೇಶವಾಗಿರುತ್ತದೆ ಅದೊಂದು ಹೇಳ್ತಾರೆ. ಆಮೇಲೆ ವಾದಿಯ ಮೇಲ್ಮನವಿಯನ್ನು ಪುರಸ್ಕರಿಸಿದೆ. ಪ್ರತಿವಾದಿಯ ಮುತ್ತುಗೋಲು ಆದೇಶ ದಿನಾಂಕ 5/4/2024 ರದ್ದುಪಡಿಸುತ್ತಾ ವಾದಿಗಳಿಗೆ ಹಂಚಿಕೆ ಮಾಡಲಾಗಿರುವ ನಿವೇಶನದಲ್ಲಿ ನಿರ್ಮಿಸಿಕೊಂಡಿರುವ ಅಂಗಡಿ, ಗೋದಾಮನ್ನು, ಕಟ್ಟಡವನ್ನು ಪೂರ್ಣವಾಗಿ ಅಧಿಸೂಚಿತ ಕೃಷಿ ಉತ್ಪನ್ನ ವಹಿವಾಟಿಗೆ ಮಾತ್ರ ಬಳಸತಕ್ಕದ್ದು ಅಂತಂದು APMC ಕಾಯ್ದೆ ಅಡಿಯಲ್ಲಿ ಐತೆ. ಅಲ್ಲಿ ಕಟ್ಟಿರುವಂತ ಮನೆಗಳನ್ನು ಯಾಕೆ ತೆರವು ಮಾಡ್ತಾ ಇಲ್ಲ ಇವರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು? ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರ? ಬಹುಶಃ ಎಲ್ಲ ನಾವು ಒಟ್ಟಾರೆ ನೋಡ್ಬೇಕಾದ್ರೆ ನಮ್ಮ ಹೋರಾಟ ಇಷ್ಟೆಲ್ಲ ಕೊಟ್ಟರು ಯಶಸ್ವಿ ಆದ್ರೂ ಕೂಡ ಇವ್ರು ಯಾಕೆ ಮಾಡ್ತಾ ಇಲ್ಲ? ಇದನ್ನೆಲ್ಲ ಒಟ್ಟಾರೆ ನೋಡ್ಬೇಕಂದ್ರೆ APMC ಅಲ್ಲಿ ಏನು ವರ್ತಕರದಾರಲ್ಲ, ಮನಿ ಕಟ್ಕೊಂಡು ಏನದಾರ ಅವರು ಮತ್ತು ಅಧಿಕಾರಿಗಳು ಇಬ್ರು ಕೂಡ ಶಾಮೀಲ್ ಅದಾರ ಅಂತ ನಮ್ಗೆ ಮೇಲ್ನೋಟಕ್ಕಂತ ಕಂಡು ಬರ್ತಾ ಇದೆ. ಹಾಗಾಗಿ ತಾವು APMC ಅಧಿಕಾರಿಗಳು ತಕ್ಷಣವೇ ಅಲ್ಲಿ ಕಟ್ಟಿರುವಂತಹ ಮನೆಗಳನ್ನ ತೆರವು ಮಾಡಿಸ್ಬೇಕು, ಅಲ್ಲಿ ಕೊಟ್ಟಿರುವಂತಹ ಬಾಡಿಗೆಗಳನ್ನ ಬಿಡಿಸ್ಬೇಕು. ಯಾಕಂತಂದ್ರೆ ಬಾಡಿಗೆ ಕೊಡೋಕಂತಂದ್ರೆ ತಾವು ಕೊಟ್ಟಿಲ್ಲ, ತಾವು ಕೊಟ್ಟಿರೋರು ವ್ಯಾಪಾರ ಮಾಡೋದಕ್ಕೆ, ಅವ್ರಿಗೆ ವ್ಯಾಪಾರ ಮಾಡೋಕೆ ಕೊಡ್ರಿ. ಅವ್ರು ಬಾಡಿಗೆ ಕೊಟ್ಕೊಂಡು ಒಂದು ವರ್ಷಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಅವ್ರು ಆರಾಮ್ ಕುತ್ಕೊಂಡು ಮನೆಯೊಳಗೆ ಕುತ್ಕೊಂಡು ತಿನ್ನಾಕುತ್ತಾರ. ತಾವು ಅವರು ವ್ಯಾಪಾರ ಮಾಡೋರು ಸಾಕಷ್ಟು ಜನ ಅದಾರ ಇಲ್ಕಲ್ಲೊಳಗ, ಅವ್ರಿಗೆ ಯಾವ್ದಾರ ಕೊಡ್ರಿ. ನೀವು ಬಾಡಿಗೆ ಸಂಬಂಧ ಅಂತ ಕೊಟ್ಟೋದಾದ್ರಪ್ಪ ಅಂತಂದ್ರೆ ಸಾಕಷ್ಟು ಜನ ಸ್ವಲ್ಪ ಜಾಗ ಖಾಲಿ ಐತಿ, ಅಲ್ಲಿ ನಮ್ಮ ಇನ್ನೊಂದಿಷ್ಟು ಉದ್ಯೋಗ ಮಾಡೋದ್ರ ಅವ್ರಿಗಾರ ಕೊಡ್ರಿ, ಅವರು ಕಟ್ಟಿಗೆಸಿ ಬಾಡಿಗೆ ಕೊಡ್ತಾರ ಅವರು. ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಹಳಷ್ಟು ಬೇಜವಾಬ್ದಾರಿತನ ತೋರ್ತಾ ಇದೆ ಈ ಹೋರಾಟದಲ್ಲಿ. ಮುಂದಿನ ದಿನಮಾನದಲ್ಲಿ ಇಲ್ಕಲ್ ಮತ್ತು ಹುನಗುಂದ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ಲಿನ APMCಯಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಕೈಗೊಳ್ಳುತ್ತಾ ಅಂತ ಅನ್ಕೊಂತ ನನ್ನ 2 ಮಾತು ಮುಗಿಸ್ಕೊಳ್ತೀನಿ.